ದೇಶವಾಸಿಗಳಿಗೆ ಮೋದಿ ಅಷ್ಟ ಸಂದೇಶ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆಗೂ ಮುಂಚೆ ಒಂದು ಮಾತು, ಆಮೇಲೆ ಮತ್ತೊಂದು ಮಾತು ಅಂತ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ. ಅಲ್ಲದೆ ಭಾರತ ವಿಶ್ವದಲ್ಲಿ 4ನೇ ದೊಡ್ಡ ಆರ್ಥಿಕತೆಯಾಗಿದೆ ಅಂತ ಮೋದಿ ಅವರೇ ಹೇಳಿದ್ರು. ಈಗ ಅವರೇ ಸಾರ್ವಜನಿಕರು ಚಿನ್ನ ಖರೀದಿಸಬೇಡಿ ಅಂದ್ರೆ ಏನರ್ಥ? ಬಂಗಾರ ಖರೀದಿಸಬೇಡಿ ಅಂತ ಇಂದಿರಾ ಗಾಂಧಿ ಹೇಳಿದ್ದ ಸಂದರ್ಭದಲ್ಲಿ ದೇಶ ಕಷ್ಟದಲ್ಲಿತ್ತು. ದೇಶ ಈಗ ಕಷ್ಟದಲ್ಲಿದ್ರೆ ಮೋದಿ ಅವರು ಒಪ್ಪಿಕೊಳ್ಳಬೇಕಲ್ವಾ ಅಂತ ಸಚಿವ ಸಂತೋಷ್ ಲಾಡ್, ಎಂಸಿ ಸುಧಾಕರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಸಣ್ಣತನ ಪ್ರದರ್ಶನ ದೇಶದ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. कि कुछ समय के लिए ऑनलाइन क्लासेज की व्यवस्था पर काम करें। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। अगर हम थोड़ा संयम बरतें, तेल की खपत कम करें, खाने के तेल की, तो इससे देश और हमारी सेहत दोनों को लाभ होगा। सोने की आयात पर भी ಅವರ ಮನವಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಪ್ರಿಕಾಷನರಿ ಮೆಜರ್ಗಳನ್ನು ತೆಗೆದುಕೋಬೇಕಾದಂಥ ಹಿನ್ನೆಲೆಯಲ್ಲಿ ಅವರು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಹಲವಾರು ರೀತಿಯ ಟೀಕೆಗಳನ್ನೇನು ಮಾಡ್ತಾ ಇದ್ದಾರೆ. ಈಗ ನಾನು ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಅವರೇ ಈ ಪೊಸಿಷನ್ಲಿದ್ದರೆ ಏನು ಮಾಡ್ತಾಯಿದ್ರು? ಯಾವ ರೀತಿ ಇಂಥ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಯಿತು? ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಿದ್ದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಬಹುದು. ಮೋದಿ ಅವ್ರು ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಆನ್ಲೈನ್ ಕ್ಲಾಸ್ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದು, ಅವ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ ಮುಚ್ಚಿಬಿಟ್ಟಿದೆ. ಯಾರ ಅವಧಿಯಲ್ಲಿ? ಮೋದಿ ಸಾಹೇಬ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ಗಳು ಮುಚ್ಚಿದೆ. ನಾನು ಹೇಳಿರ್ತಕ್ಕಂಥಲ್ಲ, ಅವ್ರ ಸರ್ಕಾರದೇ ಇರ್ತಕ್ಕಂಥ ರಿಪೋರ್ಟ್ ಹೇಳ್ತಕ್ಕಂಥ. ಸ್ವಾಮಿ ಮೋದಿ ಸಾಹೇಬ್ರೆ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ಬಹುಶಃ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸ್ತಾ ಇರ್ತಕ್ಕಂಥವ್ರು BJP-ಅವರೇ. ಅಂದರೆ ಅದು ಶ್ರೀಮಂತರ ಪಕ್ಷ, ಅದು ನಮ್ಮ ಬಡವ್ರ ಪಕ್ಷ. ನಮ್ಮಲ್ಲೆಲ್ಲ SC ST ಜನಾಂಗ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ನಾವು ಯಾರು ಚಿನ್ನ ಹೆಚ್ಚಿಗೆ ಬಳಸಲ್ಲ. ಆಮೇಲೆ ಗಾಡೀಲಿ ಹೆಚ್ಚಿಗೆ ಓಡಾಡ್ತಿರೋರು ಶ್ರೀಮಂತರೇ, ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತಾರೋರು. ನಮ್ಮವರೆಲ್ಲ, ನಮ್ಮ ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ಮಾಡ್ತಾವ್ರೆ. ದಯಮಾಡಿ ಇದನ್ನು ಮೋದಿಯವರು ಅವ್ರ ಪಕ್ಷದವ್ರಿಗೆ ಹೇಳಿ ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಅದು ಪ್ರಕಟ ಆದರೆ ಬಹುಶಃ ನಮ್ಮವರು ಕೂಡ, ನಮ್ಮಲ್ಲಿರ್ತಕ್ಕಂಥ ಕೆಲವು ಶ್ರೀಮಂತರುಗಳು ಅದನ್ನು ಪಾಲನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೋದಿ ಇವರು ಈ ಸಂದೇಶ ಕೊಟ್ಟಾಗಿಂದ ಇಂದಿರಾ ಗಾಂಧಿ ಅವರ ಹೆಸರು ಬಹಳ ಮುನ್ನೆಲೆಗೆ ಬಂದಿದೆ. ಏನಾಗಿತ್ತು? ನಾನು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಬಾಲಕೃಷ್ಣ ಅವ್ರು ಹೇಳಿದ್ದು, ನಮ್ಮಲ್ಲಿ ಇರೋರೆಲ್ಲ SC STಗಳು, OBCಗಳು, ಹಿಂಗಾಗಿ ನಮ್ಮಲ್ಲಿ ಯಾರು ಚಿನ್ನ ಜಾಸ್ತಿ ಖರೀದಿ ಮಾಡಲ್ಲ, BJP ಅವ್ರು ಜಾಸ್ತಿ ಚಿನ್ನ ಖರೀದಿ ಮಾಡ್ತಾರೆ ಅಂತಂದ್ರೆ ಏನರ್ಥ? ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಇದು ಏನರ್ಥ ಅಂತಂದ್ರೆ, ಬಿಜೆಪಿಗೆ ಮತ ಹಾಕವ್ರೆಲ್ಲ ಶ್ರೀಮಂತರು, ಮತ್ತೆ ಕಾಂಗ್ರೆಸ್ಗೆ ಮತ ಹಾಕವ್ರೆಲ್ಲ. ಇದನ್ನೂ ಕೂಡ ನೀವು ರಾಜಕೀಯ ಲೆಕ್ಕಾಚಾರದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ನೋಡ್ತಿರಲ್ಲ ರೀ. ಯಾಕೆ SC ST ಅವರು ಬಂಗಾರ ತಗೋಬಾರ್ದಾ? ತಮ್ಮ ಪ್ರಕಾರ ಬಾಲಕೃಷ್ಣ ಅವ್ರೆ, OBC ಜನಾಂಗದವ್ರು ಬಂಗಾರ ತಗೋಬಾರ್ದಾ? ಬಂಗಾರ ಇಲ್ಲದೆ ನಮ್ಮಲ್ಲಿ ಮದ್ವೆನೇ ಆಗಲ್ಲ. ಹಂಗಂತ ನಾವು ಬಡವರಾಗೇ ಇರ್ಬೇಕು ಅಂತ ಏನಿಲ್ಲ. ದಯವಿಟ್ಟು ಈ ತರದ್ದೆಲ್ಲ ಏನ್ ಮಾತಾಡಕ್ ಹೋಗ್ಬೇಡಿ. ಮಾತಾಡಕ್ ಬಂದಿಲ್ಲ ಅಂತಂದ್ರೆ ಬಿಟ್ಟು ಬಿಡಿ ಅತ್ಲಾಗೆ. ಅದನ್ನ ಬಿಟ್ಟು ಏನೋ ಒಂದು ಮಾತಾಡ್ಬೇಕಂತ ಏನೋ ಒಂದು ಭಾಷಣ ಹೊಡೆದ್ ಬಿಡೋದು ಅತ್ಲಾಗೆ. ನಮ್ಮಲ್ಲಿ SC STಗಳು, OBCಗಳು ಇದಾರೆ, ನಾವು ಬಂಗಾರ ಖರೀದಿ ಮಾಡಲ್ಲ, BJP ಅವ್ರು ಬಹಳ ಬಂಗಾರ ಖರೀದಿ ಮಾಡೋರು. ನೀವೇನ್ SC ST OBC ಏನು ನೀವು ಬಾಲಕೃಷ್ಣ ಅವರು? ಇವ್ರ ಹತ್ರ ಕಾರ್ ಇಲ್ವಾ? ಬಿಜೆಪಿಯಿಂದ ವೆಸ್ಟ್ ಬೆಂಗಾಲಲ್ಲಿ 60ರಿಂದ 65 ಜನ ಗೆದ್ದಿದ್ದಾರೆ. ಹೌದು, SC STಗಳು. ಕರೆಕ್ಟ್. ಇವ್ರು ಏನ್ ಮಾತಾಡ್ತಾರೆ ಇವರು? ನಿಮ್ಮನೇನ್ ಬಂಗಾರ ಇಲ್ವಾ? ಹಂಗಾದ್ರೆ ಬಂಗಾರ ಎಲ್ಲಾರ ಮನೆಗೂ ಇರುತ್ತೆ. ಗುಲ್ಗಂಜಿ ಅಷ್ಟಾದ್ರೂ ಬಂಗಾರ ಇದ್ದೇ ಇರುತ್ತೆ. ಇಲ್ಲೇ ಇರೋ ಮನೆ ಇಲ್ಲ, ಇಲ್ಲೇ ಇರುವಂತ ಮನೆಗಳು ಇದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಜಾತಿ ಲೆಕ್ಕಾಚಾರದಲ್ಲಿ ತಗೊಳ್ತಾರೆ ಬಂಗಾರ ಅನ್ನೋದು ನಿಮ್ಮಿಂದನೇ ಫಸ್ಟ್ ನಾನು ಕೇಳಿರೋದು. ದಯವಿಟ್ಟು ಯಾಕಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ?
ಇರ್ಲಿ ಬಿಡಿ, ಅದು ಬೇರೆ ವಿಚಾರ. ಅಂಡ್ ಮೋರ್ ಓವರ್ ಈಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ರೀ. ಹೆಂಗ್ ಬಂದಿದೆ, ಯಾಕೆ ಬಂದಿದೆ, ಯಾವ್ದ್ರಿಂದ ಬಂದಿದೆ, ಅದನ್ನ ಆಮೇಲೆ ನಾವು ಅದನ್ನೇ ಇಲ್ಲ ಬಂದ್ಬಿಟ್ಟು. ಈಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ಈಗ ಮಕ್ಕಳು ಯಾಕೆ ಬಂದಿದೆ, ಹೆಂಗ್ ಬಂದಿದೆ, ಹೆಂಗಾಯ್ತು, ಅಯ್ಯೋ ಅಯ್ಯೋ ಅಂತ ಕೂತ್ರೆ ಆಗುತ್ತಾ? ಏನ್ ಮಾಡ್ಬೇಕು ಅವ್ರೀಗ? ಮತ್ತೆ ರೆಡಿ ಆಗಬೇಕಷ್ಟೇ, ಅವ್ರಿಗಿರೋ ಚಾಯ್ಸ್ ಅದು. ಈಗ ನಮ್ ದೇಶದ ಜನರಿಗೂ ಇರೋದು ಅದೇ ಚಾಯ್ಸ್. ಈಗ ಯಾಕಾಯ್ತು? ಮೋದಿ ಅವರಿಂದ ಆಯ್ತಾ, ಮೋದಿ ಅವರ ವಿದೇಶಿ ನೀತಿಗಳಿಂದ ಆಯ್ತಾ, ಮೋದಿ ಅವರ ಆರ್ಥಿಕ ನೀತಿಗಳಿಂದ ಆಯ್ತಾ, ಈಗಿಂದ ಆಯ್ತಾ, ಅಥವಾ ಮೊದಲಿನಿಂದನೂ ಆಗ್ತಾ ಬಂದಿದ್ಯಾ? ಇವತ್ತಿನ ಈ ಪರಿಸ್ಥಿತಿಗೆ ಮೋದಿ ಕಾರಣನಾ ಅಥವಾ ಯಾರ್ ಕಾರಣ ಅಂತ ಚಿಂತಿಸ್ತಾ ಕುತ್ಕೊಂಡ್ರೆ ದೇಶದ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ. ಮಿಸ್ಗೈಡ್ ಮಾಡ್ಬೇಡ್ರಿ ನೀವು ಕಾಂಗ್ರೆಸ್ ಅವರು ದೇಶದ ಜನರನ್ನ. ನೀವು ಮಿಸ್ಗೈಡ್ ಮಾಡ್ಬೇಡಿ. ನೀವು ಕೂಡ ಈ ದೇಶದ ಒಳಗಡೆನೆ ಇರೋರು. ನಿಮ್ ಮನೆಗೂ ಒಲೆ ಹಚ್ಬೇಕು, ನೀವು ಅಡಿಗೆ ಎಣ್ಣೆ ಯೂಸ್ ಮಾಡ್ಬೇಕು, ನೀವು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ಬೇಕು, ನೀವು ರೈತರಾಗಿದ್ರೆ ನೀವು ರಸಗೊಬ್ಬರ ಯೂಸ್ ಮಾಡ್ಬೇಕು. ಸೊ ಹಾಗಾಗಿ ಮಿಸ್ಗೈಡ್ ಮಾಡಬೇಡಿ. ಪರಿಸ್ಥಿತಿ ಬಂದಿದೆ, ಅದಕ್ಕೆ ನಾವೆಲ್ಲ ರೆಡಿ ಆಗೋಣ ಅಂತ ಜನರನ್ನ ಸನ್ನದ್ಧಗೊಳಿಸಿ. ಅದನ್ನ ಬಿಟ್ಬಿಟ್ಟು ನೀವು ಕೇಳಕ್ ಹೋಗ್ಬೇಡಿ, ಬಂಗಾರ ತಗೊಳಕ್ ಹೋಗ್ಬೇಡಿ. ಬಂಗಾರ ತಗೊಳ್ರಿ, ನೀವು ಹೆಂಗ್ ಬೇಕೋ ಹಂಗ್ ಖರ್ಚು ಮಾಡಿ ಅಂದ್ರೆ ನಾಳೆ ನಿಮ್ ಪಾಕೆಟ್ ಎಲ್ಲ ಸುಡೋದು, ನಮ್ ಪಾಕೆಟ್ ಇಲ್ಲಿ ಸುಡೋದು. ನಿಜ. ನೀವೇನ ಆರಾಮ್ ಓಡಾಡ್ತೀರಿ. ಆಮೇಲೆ ಇನ್ನೊಂದು ಲಾಡೋರು, ಹೌದು ಅವರು ಕಟ್ ಆಫ್ ಮಾಡಕ್ ಹೇಳಿ ಅಂತ ನೀವು ಕಟ್ ಆಫ್ ಮಾಡಿ. ನೀವು ಯಾರ್ಯಾರು ಭಾಷಣ ಹೊಡಿತಿದಿರಲ್ಲ, ಎಲ್ಲ ಪ್ರಧಾನಿಗಳಿಂದ ಹಿಡಿದು ಪ್ರತಿಯೊಬ್ರು ಹೇಳೋದು. ನೀವು ಚಾರಿಟಿ ನಿಮ್ ಮನೆಯಿಂದಲೂ ಶುರುವಾಗ್ಲಿ ಅಲ್ಲ. ನೀವು ಕೇಳ್ತಾ ಇದ್ರಿ ಹಿಂದೆ ಎಂದೋ ಆಗಿಲ್ವಾ ಈ ವಿಚಾರ, ಇಂಥ ಘಟನೆಗಳು ಆಗಿತ್ತು. 1965 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಇದೇನು ಇದು ಶಾಸ್ತ್ರೀಯ ವ್ರತ ಅಂತಾನೆ ಫೇಮಸ್. ಶಾಸ್ತ್ರಿ ವ್ರತ ಅಂತ. ಸೊ ಏನು ಶಾಸ್ತ್ರಿ ವ್ರತ ಅಂದ್ರೆ 1965 ನಾವು ಚೀನಾ ಜೊತೆಗೆ ಯುದ್ಧ ಮಾಡಿ ಸೋತಿದ್ವಿ. ಪಾಕಿಸ್ತಾನ ಜೊತೆಗೆ ಯುದ್ಧದ ಸಂದರ್ಭ, ಪಾಕಿಸ್ತಾನದ ಜೊತೆ ಯುದ್ಧದ ಸಂದರ್ಭದಲ್ಲಿ ಮಳೆನೂ ನಮ್ ಜೊತೆ ಯುದ್ಧ ಮಾಡ್ತಾ ಇತ್ತು. ಹೀಗಾಗಿ ತೀವ್ರ ಬರಗಾಲ, ಆಹಾರ ಕೊರತೆ. ನಾವು ಸ್ವಾತಂತ್ರ್ಯ ಬಂದು ಸ್ವಲ್ಪ ದಿನ ಆಗಿತ್ತು. ಸೊ ಬಹಳಷ್ಟು ಯೋಜನೆಗಳನ್ನ ನಾವು ಹಮ್ಕೊಳ್ತಾ ಇದ್ವಿ. ಬಟ್ ತೀವ್ರವಾದಂತ ಬರಗಾಲ ಬಂದ ಆಹಾರಕ್ಕೆ ಹಾಹಾಕಾರ. ಆಗ ಅಮೆರಿಕಾದಿಂದ ನಮ್ಗೆ ಆಹಾರ ಪೂರೈಕೆ ಆಗ್ತಾ, ಅಮೆರಿಕಾದವ್ರು ಬ್ಯಾಡ್ ಅಂತೇಳಿ ರಿಜೆಕ್ಟ್ ಮಾಡಿದಂತ ಪ್ರಾಣಿಗಳಿಗೆ ಹಾಕುವಂತ PL 480 ಸ್ಕೀಮ್ ನ ಆಹಾರದ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಪ್ರಾಣಿಗಳು ತಿಂತಿರ್ಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಡೀ ರಾಷ್ಟ್ರದ ಜನರಿಗೆ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡೋದಕ್ಕಿಂತ ಮುಂಚೆ ತಾವು ಆ ತ್ಯಾಗ ಮಾಡ್ತಾರೆ. ಏನ್ ಮಾಡ್ತಾರೆ? ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿಗೆ ಹೇಳ್ತಾರೆ, ಲಲಿತಾ ಶಾಸ್ತ್ರಿ ಅವ್ರಿಗೆ, ದಯವಿಟ್ಟು ಇನ್ಮೇಲೆ ರಾತ್ರಿ ಅಡಿಗೆ ಮಾಡಕ್ ಹೋಗ್ಬೇಡ, ಪರೀಕ್ಷೆ ರಾತ್ರಿ ಅಡಿಗೆ ಮಾಡಕ್ ಪರೀಕ್ಷೆ ಅಲ್ಲ, ಅಡಿಗೆ ಮಾಡಕ್ ಹೋಗ್ಬೇಡ ಅಂತೇಳಿ 1 ವಾರ ಅವ್ರು ರಾತ್ರಿ ಅಡಿಗೆ ಊಟ ಮಾಡಲ್ಲ. ಆಮೇಲೆ ಆಕಾಶವಾಣಿ ಮೂಲಕ ಜನರಿಗೆ ಹೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ಆಯ್ತಾ, ಆಲ್ ಇಂಡಿಯಾ ರೇಡಿಯೋ ಮೂಲಕ ದಯವಿಟ್ಟು ಸೋಮವಾರದ ರಾತ್ರಿ ಊಟ ಮಾಡಕ್ ಹೋಗ್ಬೇಡಿ, ಇದೊಂದು ಮನವಿ. ಇದರಿಂದ ಬಹಳಷ್ಟು ನಮಗೆ ಆಹಾರ ಉಳಿತಾಯ ಆಗುತ್ತೆ. ಅದನ್ನ ಬಡವರಿಗೆ ಕೊಡೋಣ ನಾವು ಅಂತ. ವಾರದಲ್ಲಿ ಒಂದಿನ ಸೋಮವಾರ. ಬಟ್ ಜನ ಏನ್ ಮಾಡಿದ್ರು, ಸೋಮವಾರ ರಾತ್ರಿ ಅಲ್ಲ, ಇಡೀ ದಿನದ ರಾತ್ರಿ ಊಟನೇ ಸ್ಕಿಪ್ ಮಾಡಿದ್ರು ಜನ. ಈಗಲೂ ಬಹಳಷ್ಟು ಹಳಬರು ನೋಡ್ರಿ ರಾತ್ರಿ ಹೊತ್ತು ಊಟ ಮಾಡಲ್ಲ, ರಾತ್ರಿ ಹೊತ್ತು ಊಟ ಸ್ಕಿಪ್ ಮಾಡ್ತಾರೆ. ಸೊ ಅದನ್ನ ಬಹಳಷ್ಟು ಭಾರತದಲ್ಲಿರುವಂತಹ ನಮ್ಮ ಉಡುಪಿ ಕೆಫೆ ಅಥವಾ ಈ ಮಿಲಿಟರಿ ಕ್ಯಾಂಟೀನ್ಗಳು ಇವೆಲ್ಲವೂ ಕೂಡ ಅದನ್ನ ಪಾಲಿಸ್ತಾವೆ. ಸೋಮವಾರ ರಾತ್ರಿ ಅಡಿಗೆನೆ ಮಾಡಲ್ಲ, ಹೋಟೆಲ್ ಮುಚ್ತಾವೆ. ಸೊ ಅದರಿಂದ ಉಳಿತಾಯವಾದಂತಹ ಏನು ಫುಡ್ ಇರುತ್ತೆ ಅದನ್ನ ಬಡವರಿಗೆ ಹಂಚ್ತಾರೆ.